ನಾ ಹೆಸರ ಬಸವನಗೌಡ ತಿಟ್ಕೊಂಡಿರ್ಬೋದು. ಒಮ್ಮೆ ದಾಡಿ ಬಿಟ್ಟಿದ್ದೆ ಕರೋನಾದಾಗ. ದಾಡಿ ಬಿಟ್ಟು ಒಂದು ಬೊಮ್ಮಾಯಿ ಪ್ರಮಾಣ ವಚನ ಇತ್ತು. ಬೊಮ್ಮಾಯಿ ಪ್ರಮಾಣ ವಚನ ತಗೋ ಮುಂದೆ ನಾ ದಾಡಿ ಬಳಸೋತೀನಿ ಅಂತ ಹೇಳಿದ್ದೆ. ಯಾರು ಬೇರೆ ಮುಖ್ಯಮಂತ್ರಿ ಆದ್ಮೇಲೆ ಮುಂಜಾನೆ ಹೋಗಿ ಎಲ್ಲ ಬಳಸ್ಕೊಂಡು ಬೊಮ್ಮಾಯಿ ಪ್ರಮಾಣ ವಚನ ಮುಗಿಸಿ ಹೊರ ಬರ್ತಿದ್ದೆ. ನಮ್ಮ ಪತ್ರಕರ್ತರು ಬಂದು ಕೇಳಿದ್ರು, ಏನ್ರಿ ನಿನ್ನೆ ದಾಡಿ ಇತ್ತು, ಇವತ್ತ ದಾಡಿ ತೆಗೆದ್ರಲ್ಲ. ದಾಡಿ ಇಟ್ರ ಶಿವಾಜಿ, ದಾಡಿ ತೆಗೆದ್ರ ಬಸವಣ್ಣ. ಅಲ್ಲಿ ನಾ ಹೇಳಿದೆ, ನಾನು ಹೇಳ್ತಿದ್ದ ಯತ್ನಾಳ ಸಾಹೇಬ್ರು, ಇದು ನಮ್ಮ ಆಸ್ತಿ, ಸರ್ಕಾರ ಆಸ್ತಿ ಅಲ್ಲ. ಇನ್ನು ಇಡೀ ದೇಶನೇ ಭಾರತ ಸರ್ಕಾರದ ಐತಪ್ಪ ಆಸ್ತಿ. ನಿಮ್ಮ ಅಪ್ಪಂದೇಲಿ ಬರ್ತದ. ಗೈಬೂಬ್ ಸಾಹೇಬ್ ತಾನೆ ಇದು. ಇಲ್ಲಿ ಮಹಾರಾಣಾ ಪ್ರತಾಪ, ರಾಮ, ಪಾಂಡವರು ಹಿಡಿದು ಈ ದೇಶದ ಇತಿಹಾಸ ಐತಿ. ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ಮಹಾರಾಣಾ ಪ್ರತಾಪ್, ಛತ್ರಪತಿ ಶಿವಾಜಿ ಮಹಾರಾಜರು, ಎಂತಿಂತ ಪುರುಷರು ಹುಟ್ಟ್ಯಾರ ಅಂತೇಳಿ ನಾವೇನು ಕಲ್ಲಪ್ಪ, ಮಲ್ಲಪ್ಪ, ಯಮರಪ್ಪ, ಬಂಡೆಪ್ಪ ಅಂತ ಹೆಸರು ಇಟ್ಕೊಂಡಿವಿ. ಇಲ್ಲಿ ಕಂದ್ರೆ महबूब साहब, हसन साहब, स्कूल वाले, स्टेशन वाले. अब कभी ಹೇಳ್ತಾ ना, काशी कला जाती, मथुरा मस्जिद होती, अगर शिवाजी न होता तो सबका सुन्नत होती. ನೀವೇನದಿರಲ್ಲ ರೈತರು, ನಿಮ್ಮದಲ್ಲ, ನೀವು ಹೋಗಿ ನೋಡ್ಕೋರಿ. ನಿಮ್ಮ ಹೊಲಗಳೊಳಗ ನಿಮ್ ಮುತ್ತೇನ್ ತಡಿ ಅದಾವು. ಅವ್ರದ್ದು ಹೆಂಗ ಅಥವಾ 2018ರಾಗ ನೀವು ವಕಫತ್ ಮಾಡ್ತಿರಪ್ಪ ಮಕ್ಕಳೇ. 4-5 ತೆಲಿ ಜಮೀನ್ ಅದಾವ ಇಲ್ಲ. ಅವ್ರು ಮೊದಲು 20 ಎಕರೆ ಇರ್ಬೋದು, 2 ಎಕರೆ ಎಲ್ಲ ಉಳ್ದಾವು. ಅದಕ್ಕನೇ ಈಗ ವಕಫತ್ ಅಂದ್ಬಿಟ್ಟಾರ. ಅವ ಹೇಳ್ತಾನ ಎಲ್ಲ ವಕಫ್ ಆಸ್ತಿ. ಅದೇನು ಇದಕ್ಕೆ ಕಂಪೌಂಡ್ ಕಟ್ಬೇಕಂತ ಆ ಕಬ್ರಸ್ತಾನ. ಸೈತಾನಕ್ಕೂ ಐಸ ನಿನಗೆ ಬರ್ತೈತ. ನಿಮ್ಮ ಅಪ್ಪರಂತ ನೀ ದೇವದಿ, ನಾವದೀವಿ ರಾಮದೀವಿ, ನಾವದೀವಿ ಭೀಮದೀವಿ, ನಾವದೀವಿ ಕೃಷ್ಣದೀವಿ, ನಾವದೀವಿ ಶಿವಾಜಿದೀವಿ, ನಾವದೀವಿ ಮಹಾರಾಣಾ ಪ್ರತಾಪದೀವಿ, ನಾವದೀವಿ ವೀರನಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ. ಬಂಧುಗಳೇ, ನಮ್ಮದು ಇವತ್ತಿನ ಸಭೆ ಅಂದ ಮಾತನ್ನ ನಮ್ಮ ರೈತ ಸಂಘದಲ್ಲಿ ನಾಯಕರು ಹೇಳಿದ್ರು, ನೀವು ಮನಿ ಹೋಗಿ ಹೇಳ್ಬೇಕು, ನೀವು ಜಾಗೃತರಾಗ್ಬೇಕು. ನಾಳೆ ಈ ಬಿಲ್ಲ ಟಿಸಿ ಪಾಸ್ ಆಗುವುದಿಲ್ಲ. ಅವರು ದಂಗ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಅವ್ರು ಬೆಂಕಿ ಹಚ್ತಾರೆ. ಆದ್ರೆ ನೀವು ಮನೆಯಾಗ ಕುಂದ್ರುದಿಲ್ಲ. ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬಿಡ್ಬೇಕಾಗ್ತದ. ನೀವು ಹೊರಗೆ ಬೀಳಾದ್ರೆ ಬರೀ ಫೋಟೋ ಹಾಕ್ಲಕ್ ಬರುದಿಲ್ಲ, ಜಮೀನು ಹೋದ್ರು ಹೊರಗೂ ಬರೋದಿಲ್ಲ. ಅಂದ್ರ 2 ಆಪ್ಷನ್ ನಿಮಗ್. ಒಂದು ಬಸವಣ್ಣವ್ರಂಗ ಹೋಗಿ ಹೊಳ್ಯಾಗ ಜಿಗಿಬೇಕು, ಇಲ್ಕಂದ್ರ ಆಗ್ಬೇಕಟ್ಟೆ. 2 ಆಪ್ಷನ್. ಯಾವ ಆಪ್ಷನ್ ಉಪಯೋಗ ಮಾಡ್ತಿರ್ಪ ನೀವೆಲ್ಲ? ನಾವೇನು ಉಳಿದಿಲ್ಲ. ಈಗ ನನ್ನ ಹೆಸರು ಬಸವನಗೌಡ ಉಳಿಬೇಕು, ಅದು ರಮೇಶ್ ಬಂಡೆಪ್ಪಣ್ಣಿ ಉಳಿಬೇಕಾದ್ರ ನಮ್ಮ ಮುತ್ತಿಗೆ ಹೋರಾಟ ಮಾಡ್ಯಾರ. ಈ ಬುತ್ತಿ, ಭಂಡಾರ, ಕುಂಕುಮ ಇದು ಸುಮ್ ಉಳಿದಂತ ಅನ್ನೋದು. ಎಂತಿಂತ ಮೊಘಲ್ರು, ಬಾಬರ್, ಹುಮಾಯೂನ್, ಅಕ್ಬರ್, ಮೊಹಮ್ಮದ್ ಬಿನ್ ತಕಲಕ್ ಯಾವ ನನ್ನ ಮಕ್ಕಳು ಬಂದ್ರು ನಾವೇನು ಉಳಿದೀವಲ್ಲ. ಅದಕ್ಕೆ ಕಾರಣ ನಮ್ಮ ಪೂರ್ವಜರು. ಅದಕ್ಕೆ ಬಂಧುಗಳೇ, ಇವತ್ತು ಅವ್ರೇನ್ 5 ಲಕ್ಷ ಜನ ಸೇರಿಸ್ತೀವಿ ಧಮಕಿ ಕೊಡ್ಲಕತ್ತಲ್ವ ಒಂದೊಂದು ರಾಜ್ಯದಾಗ. ನಾನು ಅವ್ರಿಗೆ ಹೇಳಿನಿ, ನಿಮ್ ಪರವಾಗಿ ನೀವು ಕರೆ ಗಂಡಸರಂಗ ಏನಾದ್ರೆ ನನ್ನ ಮಾತು ಕೇಳ್ತಿದ್ರ ಹೇಳ್ತೀನಿ, ಇಲ್ಕಂದ್ರೆ ಇಲ್ಲ. ಅವ್ರ 5 ಲಕ್ಷ ಮಂದಿನ ಅವ್ರು ಕೂಡ್ಸ್ತೀರ ಅಂದ್ರ ನಾವು ಮಕ್ಕಳ ಬೆಂಗಳೂರಿನಾಗ ನೀವು 5 ಕೂಡ್ಸಿದ್ರ ನಾವು 25 ಲಕ್ಷ ಜನ ಬರ್ತೀವಿ. ನಾವು ಸಂಪರ್ಕ ಕೊಟ್ಟಿದೀವೋ 15 ಮಿನಿಟ್ ಬಿಟ್ಟು ಬಿಟ್ರ पूरा 100 कोटी को मारेंगे. अरे हमारा कुत्ते को नहीं मार सकते हैं. हम ಹೊಡಿದಂತ್ರ ದೂರ ಹೊಡಿತು. ಎಲ್ಲಿ ಹೋಯ್ತು? ಸ್ವಚ್ಛ ಆಯ್ತಲ್ಲ ಮಹಾರಾಷ್ಟ್ರ. ಶಿವಾಜಿ ಮಹಾರಾಜರ ಇವತ್ತು ಹಿಂದುತ್ವ ಕೇಸರಿ
ಇಲ್ಲಿ ಬರ್ತದ ಈ 3 ಇಲೆಕ್ಷನ್ ಗೆದ್ದೀವ್ ಅಂದ್ರೆ ಏನ್ ಬಾಳ ಜಿಗಿದಾಡಿ ಮಾಡ್ರಿ ಸಿದ್ದರಾಮಣ್ಣ. 2.5 ವರ್ಷ ನಿಮ್ದೈತಿ ಕಥಾ ಅಲ್ಲ, ತಯಾರಾಗ್ಯಾನವ. ಅಲ್ಲೇ ಬಂದಲ್ಲ DCM ನೋಡಿರ್ಲ ಹೆಂಗದಾನ. ಅದಕ್ ಬಂಧುಗಳೇ, ಒಂದ್ ಮಾತನ್ನ ನಾವ್ ಹೇಳ್ತೀವಿ, ನಿಮ್ ಕೈ ಮುಗಿದ್ ಕೇಳ್ಕೊತೀವಿ, ಜಾಗೃತರಾಗ್ರಿ. ಯಾರು MLA ಬಂದಾರ ಬಿಟ್ಟಾರ ಅವ್ರು ಬಿಟ್ಟು ಬಿಡ್ರಿ. ಯಾರಿಗೆ ರೈತರ ಬಗ್ಗೆ ಮಠ ಮಂದಿರ ಬಗ್ಗೆ ಇಲೆಕ್ಷನ್ ಬಂದಾಗ ಹಿಂದೂಗಳು ಓಟ್ ತಗೊಳಕ, ಹಿಂದೂಗಳ ಹೋರಾಟ, ಹಿಂದೂ ಸಂಘಟನೆ, ಇವತ್ತೆಲ್ಲ ಹಿಂದೂ ಸಂಘಟನೆದವ್ರು ಬಂದಾರ, ಅವ್ರದೆಲ್ಲ ಬೇಕು. ಇಲೆಕ್ಷನ್ ಆಗಣನೆ ಬ್ಯಾರೇನೆ ಇಲ್ರಿ, ಎಲ್ಲರೂ ನಮ್ಗೆ ಬೇಕು, ಎಲ್ಲರೂ ಬೇಕು. ಈಗ ಯಾಕೆ ಬರ್ಲಿಲ್ಲಪ್ಪ, ಈಗ ಯಾಕೆ ಬರ್ಲಿಲ್ಲ ನೀವು? ಇದೊಂದು ಯಾರೇ ಒಬ್ಬ ವ್ಯಕ್ತಿ ಸಲುವಾಗಿ ಯಾರನ್ನೂ ಇಳಿಸ್ಲಕ್ಕಲ್ಲ, ನಾವು ರೈತರ ಸಲುವಾಗಿ ಬಂದೀವಿ. ನಮ್ಮ ಅಪ್ಪನ ಬಗ್ಗೆ ನೀವು ಮಾತಾಡುವಂಥದ್ದು ಏನೂ ಇಲ್ಲ. ನೀವು ಏನದಿರಿ ಹೆಂಗದಿರಿ ಎಲ್ಲ ಗುರ್ತೈತಿ, ಇಲ್ಲಿ ಜನರಿಗೂ ಗುರ್ತಾಗೈತಿ. ಮುಂದಿನ ದಿವಸನಾಗ ನಿಮ್ಗೆ ಜನರೇ ಅವ್ರಿಗೆ ಏನು ಉತ್ತರ ಕೊಡ್ತಾರ, ನಾವ್ ಏನು ಹೇಳೋದಿಲ್ಲ. ಆದ್ರೆ ಸುಮ್ನೆ ನಮ್ಮನ್ನ ಕೆದಕ್ಲಕ್ ಹೋಗ್ಬೇಡ್ರಿ. ಸುಮ್ನೆ ಮೀಡಿಯಾದವ್ರಿಗೆ ಹೇಳಿ ಈ ಪ್ರಶ್ನೆ ಕೇಳ್ರಿ, ಈ ಪ್ರಶ್ನೆ ಕೇಳ್ರಿ. ಬೆಂಗಳೂರಿನಿಂದ ಈ ಮೀಡಿಯಾದವ್ರಿಗೂ ಕಳ್ಸಿರ್ತಾರೆ, ಮ್ಯಾಗಿಂದ ಒಂದು ಪ್ರಶ್ನಾವಳಿ ಕಳ್ಸಿರ್ತಾರೆ. ಯತ್ನಾಳ್ ಇದನ್ನ ಕೇಳ್ರಿ, ರಮೇಶ್ ಜಾರಕಿಹೊಳಿ ಕೇಳ್ರಿ, ನಮ್ಮ ಕುಮಾರ್ ಬಂಗಾರಪ್ಪ ಇದಕ್ ಕೇಳ್ರಿ, ಅರವಿಂದ್ ಅಂದ್ರ ಎದಕ್ಕಂದ್ರ ಕಾಂಟ್ರವರ್ಸಿ ಮಾಡೋದು. ನಾವ್ ಯಾವ ಕಾಂಟ್ರವರ್ಸಿ ಮಾಡ್ಲಕ್ ಬಂದಿಲ್ಲ, ನಾವ್ ಯಾರನ್ನ ಬೈಲಕ್ ಬಂದಿಲ್ಲ. ನಾವು ಬಂದಿದ್ದೆ ರೈತರ ಸಲುವಾಗಿ, ಮಠ ಮಂದಿರ ಸಲುವಾಗಿ, ಹಿಂದೂ ಸಮಾಜದ ರಕ್ಷಣೆಗಾಗಿ ನಾವು ಬಂದೀವಿ ಹೊರತು ಯಾರಕ್ಕೂ ಬಂದಿಲ್ಲ. ನಾಮ್ ಖರ್ಚು ಮಾಡಿ ನಾವು ಬಂದೀವಿ. ರೈತರು ಇವತ್ತು ಸ್ವಯಂ ಪ್ರೇರಣೆ ನೀವು ಇಲ್ಲಿ ಕೂಡಿ ಇಷ್ಟು ದೊಡ್ಡ ಸಂಖ್ಯೆ ಹೋಗ್ತೈತಿ ಇವತ್ತು ರಿಪೋರ್ಟ್. ಯಾರಿಗೆ ಹೋಗ್ತೈತಿ, ಯಾರಿಗೆ ರಾತ್ರಿ ನಿತ್ಯ ಹತ್ತುತ್ತಿಲ್ಲ, ಎಲ್ಲ ನಿಮ್ಗೂ ಬರ್ತೈತಿ, ನಮಗೂ ಬರ್ತೈತಿ.